ಅವರ ಫ್ಯಾಮಿಲಿನೇ ಎಮ್.ಎಲ್.ಎ ಎಮ್.ಎಲ್.ಎ ಅಣ್ಣ ಅಣ್ಣ ಅದು ಕರ್ನಾಟಕದವ್ರು ಇದಾರ ಆಗಲ್ರಿ ಸ್ವಲ್ಪ ಹಿಂದಕ್ಕೆ ಬರ್ರಿ ಸರ್, ಹಿಂದಕ್ಕೆ ಬನ್ನಿ, ಆಮೇಲೆ ತಗೊಂಡು ಬರೋಣ. ಒಂದು ನಿಮಿಷ ಎಲ್ಲ ಹೋಗ್ತೀರಿ. पुष्पं वेद पुष्पवान् प्रजावान् दशमान् भुदे चन्द्रमा बाबुं पुष्पं पुष्पवान् प्रजावान् दशमान् भुदे चयेवं वेदा चन्द्रमे त्रयदान् देवपदं समोल्लपश्रां करे पुष्पणाः वृन्ददा विचिन्दसूरजः दिवेव चक्षुराः दशमित्राः द्वाप्रपञ्चभोजान् समासमिन्दते विष्णो यत्सर्वं पदं ನಮಗೋಸ್ಕರ ಆಗಿದ್ದು ಅಂತ ಹೇಳಿ ಒಪ್ಪದೆ ಅನ್ಕೊಂಡು ಹಾಕಿದ್ದು ಅಂತ ಉತ್ತರ ಕೋರಮಂಗಳ ನೀವೇ ಮಾಡಿ ಆನಂದರಾಯ ಸರ್ವಸ್ತಮೋಪಿ ಹತಿರಾತ್ಮ ಮಹತ್ವಪತಿ ಸರ್ವಸ್ಯಾಪ್ತೈ ಸರ್ವಸಿದ್ಧಿತ್ಯೈ ಸರ್ವಮೇವ ಏನಾಪ್ನೋತಿ ಸರ್ವಂ ಜಯತಿ ಎರಡಮಾತ್ರಂ ಮದೋಪದಂ ದದಾತಿ ಮದವಿಯೋಸಾನೀತಿ ಹೇಕದಾ ಬ್ರಹ್ಮಣಪಹಾರತಿ ಏಕದೈವ ಯಜಮಾನಃ ಯಸ್ಯೇಧೋ ದದಾತಿ ಉತ್ತರ ಕೋರಮಂಗಲಾನಿ ದೇವತಾ ರಕ್ಷಾ ಜೈ ಹಿಂದ್ मंत्र पुष्पान् समर्पयामि मंत्र पुष्पान् समर्पयामि देवता नमस्कारं समय नमस्कारं समर्पयामि ನಮ್ಮ ಅದು ಸಾಧನ ಮಾಡಿ ಬರ್ರಿ ಈ ಕಡೆಗೆ ಅವ್ರನ್ನ ಊರಿನ ಇವರು ನಿಮ್ಮ ಅಧ್ಯಕ್ಷ ಏನಪ್ಪ ಬರಪ್ಪ ಹಿಂದೆ ಬರಪ್ಪ ಸೈಡ್ ಹೋಗ್ಬಿಡ್ರಿ ಹಿಂದೆ ಬರ್ರಿ, ಹಿಂದಕ್ಕೆ ತಥೈವ ಲಕ್ಷ್ಮೀಪದೇ
ಶುರು ಮಾಡ್ರಪ್ಪ. ಯಾರು ಶುರು ಮಾಡ್ರಿ? ಯಾರು ಇಲ್ವೇನಪ್ಪ? ಯಾರು ಮಾಡಿ ಶಿವಪ್ಪ, ನೀವು ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಂದು ಮಧುಗಿರಿಯ ರೈಲ್ವೆ ನಿಲ್ದಾಣದ ಪ್ರಾರಂಭೋತ್ಸವ ಮತ್ತು ಕಾಮಗಾರಿ ಆರಂಭಕ್ಕೆ ಈ ಒಂದು ಕೇಂದ್ರ ಸಚಿವರಾಗಿರುವಂತಹ ಮಾನ್ಯ ಸೋಮಣ್ಣ ಸಾರ್ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥದ್ದು ಹಾಗೂ ಈ ಭಾಗದ ಶಾಸಕರು ಹಾಗೂ ಮಾಜಿ ಸಹಕಾರ ಸಚಿವರಾಗಿರುವಂತಹ ಕೆ ರಾಜಣ್ಣ ಸರ್ ಅವರು ಸಹ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಮೊದಲಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಾಡಗೀತೆ ದಯವಿಟ್ಟು ಎಲ್ಲರೂ ಎದ್ದಿರ್ಬೇಕಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತಾ ಇದ್ದೀವಿ. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ
ಪಂಪನ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈರಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಬೆಳಿಗ್ಗೆ ಮಾತಾಡಿ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಗೌರವಾನ್ವಿತ ಸೋಮಣ್ಣ ಸರ್ ಅವರನ್ನ ಸೋಮಣ್ಣ ಸರ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣ ಸರ್ ಅವರಿಗೆ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಚೀಫ್ ಇಂಜಿನಿಯರ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ DJ ರಾಜಣ್ಣ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧುಗಿರಿ ತಹಸೀಲ್ದಾರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ LC ನಾಗರಾಜ್ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀನಿವಾಸ್ ಮೂರ್ತಿ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಬಹುದಿನಗಳ ಕನಸನ್ನ ಕಣ್ಣಾರೆ ಕಾಣಲಿಕ್ಕೆ ಬಂದಿರತಕ್ಕಂತ ಸಾಕ್ಷೀಭೂತವಾಗಿರ್ತಕ್ಕಂಥ ಎಲ್ಲ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೂ ಪತ್ರಿಕಾ ಮಾಧ್ಯಮದ ಸಹೋದರರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲು ಮಾನ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಿಂದೆ ಬಂದ್ಬಿಡ್ರಿ ಎಲ್ಲ ಹಿಂದೆ ಬಂದ್ಬಿಡಿ ಹಿಂದೆ ಬನ್ನಿ ಹೇಳಿ ಬಾರಣ್ಣ ಹಿಂದೆ ಬರ್ರಿ ಹಿಂದೆ ಬನ್ನಿ ಬರ್ರಿ ಹಿಂದೆ ಬರ್ರಿ ಸ್ವಲ್ಪ ಹಿಂದೆ ಬನ್ನಿ ಹಿಂದೆ ಬನ್ರಿ ಗಾಡಿ ಒಂದು ಮಾಡ್ಬಿಡು ಒಂದು ಮಾಡಿದ್ರೆ ಬಂತು ಸರಿ
ಉದ್ಘಾಟನೆ ಮಾಡಿರುವಂತಹ ಸರ್ವರಿಗೂ ಕಾರ್ಯಕ್ರಮದ ಮಾಡ್ತಾ ಇದ್ದಾರೆ. ನಮಸ್ಕಾರ. ಇದು ಸುಮ್ಮನೆ ಚೌಕಿಗಿದೆ. ಎಲ್ರಿಗೂ ನಮಸ್ಕಾರಗಳಂತ ದಿವಸ ನಮ್ಮ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಹಾಗೂ ಮತ್ತೆ ಪಾಂಡುರಂಗ ರೆಡ್ಡಿ ನಮ್ಮ ತುಂಗೋಟಿ ರಾಮಣ್ಣವರು ಹಾಗೂ ನಮ್ಮ ಶಿವಣ್ಣನ ಶ್ರೀಮತಿ ಶಿವಣ್ಣವರೇ ಸತ್ಯನಾರಾಯಣ ಅವರೇ ಮತ್ತು ಈ ಒಂದು ಸನ್ಮಾನ್ಯ ಸ್ನೇಹಿತರಾದಂತಹ ರಾಜಗೌಡ ಅವರ ಕುಟುಂಬದವರು, ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರು, ಎಲ್ಲರೂ ಬಹಳ ಸಮಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲ ಕ್ಷಮ ಮಾಡಬೇಕು ಅಂತ ಹೇಳಿ ನಾನು ಈ ಸಭೆಯಲ್ಲಿ ಹೇಳಿ ಬಯಸಿ, ಈ ಕಾರ್ಯಕ್ರಮ ಸುಮಾರು 15 ವರ್ಷ ಹಿಂದೆ ಆಗಬೇಕಾಗಿತ್ತು. ಸುಮಾರು ಪಾಳ್ಯದಳ್ಳಿ ಸರ್ವೆ ನಂಬರ್ 24 ಎಕರೆ ನಾನು 2013 ಎಲೆಕ್ಷನ್ ನಿಲ್ಬೇಕು, ಮುಂಚೆನೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಗಲೇ ಮಾಡಿಸಿ ನಾನು ಆಗಿನ ಚೀಫ್ ಯಾರೋ ಒಬ್ರು ಇದ್ರು. ಅವ್ರು ಬಂದ ನನಗೆ ಕಟ್ಬಿಟ್ಟಿರೋ ಬಿಲ್ಡಿಂಗು ಲೈನ್ ಎಲ್ಲ ಆಗ್ಲಿಲ್ಲ ಅಂದ್ರೆ ಆಯೋಜನೆ ಯಾರು ಇರೋದಿಲ್ಲ ಅಂದ್ರೆ ಅದಕ್ಕೋಸ್ಕರ ದಯಮಾಡಿ ಲೈಟ್ ಎಲ್ಲ ಒಟ್ಟಿಗೆ ಹಾಕ್ಬೇಕು ಸರ್ ಅದು ಅಂತ ಹೇಳಿ ಮಾಡಬೇಕು. ಆಗ ನಾನು ಸುಮ್ಮನೆ ಸುಮಾರು 2013 ಚುನಾವಣೆ 12ರಲ್ಲಿ ಇದು ರೈಲ್ವೆ ದಾಖಲೆಗಳನ್ನು ಕೂಡ ಸಿಗುತ್ತದೆ. 24 ಎಕರೆಯಷ್ಟು ಭೂಮಿಯನ್ನ ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಈ ಪುಣ್ಯದ ಕೆಲಸ ನೆರವೇರಿಸತಕ್ಕಂಥ ಒಂದು ಅವಕಾಶ ಐತಿಹಾಸಿಕ 2-3 ರೀತಿಯಲ್ಲಿ ಒಂದು ಮಂಗಿ ಏಕಶಿಲಾ ಹೇಳಿದ್ರೆ ಏಷ್ಯಾ ಖಂಡದ ಒಂದು ಏಕಶಿಲಾ ಸನ್ಮಾನ್ಯ ಒಂದು ದೇವಸ್ಥಾನದ ಕೂಡ ಸ್ವಾಧೀನ ಪಡಿಸಿದೆ. ಸಂಬಂಧಪಟ್ಟ ಸಚಿವರನ್ನ ಖಾಸಗಿಯಾಗಿ ಭೇಟಿಯಾಗಿ ಆ ದೃಷ್ಟಿಯಿಂದ ಏನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪುರಾತತ್ವ ಇಲಾಖೆ ಆ ಇಲಾಖೆಯ ಅನುಮತಿಯನ್ನ ಪಡೆಯತಕ್ಕಂಥದ್ದಕ್ಕೆ ವಿಶ್ವಾಸ ಇದೆ. ಆಸಕ್ತಿ ವಹಿಸಿಲ್ಲ ಅದು ಕೂಡ ಆದಷ್ಟು ಆ ಕಾರ್ಯಕ್ರಮಕ್ಕೆ ಸನ್ಯಾಸ ಅಂತೇಳಿ ಹಾರೈಸಿದೆ. ಮತ್ತೆ ವಿಶೇಷವಾಗಿ ಮಧುಗಿರಿ ಕ್ಷೇತ್ರ ಅಂತ ಹೇಳಿದ್ರೆ ಮಧುಗಿರಿ ತಾಲೂಕು, ಮಧುಗಿರಿ ಸಬ್ ಡಿವಿಷನ್ ಇದು ಬರಗಾಲಕ್ಕೆ ಪ್ರದೇಶ.
ನಮಗೆ ಯಾವುದೂ ಕೂಡ ಶಾಶ್ವತವಾದ ನೀರಾವರಿಯ ಸೌಲಭ್ಯ ನಮಗಿಲ್ಲ. ಈಗ ಸುಮಾರು 300 ಕೋಟಿಗೂ ಅಧಿಕ ಹಣದಲ್ಲಿ ಎತ್ತಿನೊಳೆ ಕೆಲಸ ಈಗಾಗಲೇ ನಡೀತಾ ಇದೆ. ಅದು ಅರಸೀಕೆರೆ ಹತ್ರ 5 ಕಾವಲ್ ಜಾಗದಲ್ಲಿ ಒಂದಿಷ್ಟು ಫಾರೆಸ್ಟ್ ಲ್ಯಾಂಡ್ ಡಿಸ್ಪ್ಯೂಟ್ ಇದ್ದಿದ್ದರಿಂದ ನಾನು ಹಾಸನಿದ್ದಾಗ ಮತ್ತೆ ಅಲ್ಲಿ ಡೆಪ್ಟಿ ಕಮಿಷನರ್ ಸತ್ಯಭಾಮ ಅವರಿದ್ದಾಗ ಆ ಭೂಮಿಯನ್ನ ಫಾರೆಸ್ಟ್ ಅವರಿಗೆ ಕೊಡ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಯಾದಗಿರಿನಲ್ಲಿ 500 ಎಕರೆ ಭೂಮಿಯನ್ನು ನಾವು ಕೊಟ್ಟಿದ್ದೇವೆ. ಅದು ಕೂಡ ಈಗೆಲ್ಲ ಸೋಮಣ್ಣವರು ಎಲ್ಲರೂ ಕೂಡ ಆಸಕ್ತಿ ವಹಿಸಿದ್ರಿಂದ ಅದೆಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಚೆನ್ನಾಗಿ ಆದ್ರೆ ಈ ಕಡೆ ನೀರು ಬರಲಿಕ್ಕೆ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಮತ್ತೆ ನಮ್ಮ ಬೈಲು ಎಲ್ಸಲ್ವಾಯು ಅದನ್ನ ಕೈಟ್ಟು ಅಲ್ಲಿ ಸುಮಾರು 5,000 ಎಕರೆ ಮುಳುಗಡೆ ಆಗ್ತಾ ಇತ್ತು. 5,000 ಎಕರೆನಲ್ಲಿ 2,500 ಎಕರೆ ತುಮಕೂರು ಜಿಲ್ಲೆ, 2,500 ಎಕರೆ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಆಗ್ತಾ ಇತ್ತು. ಇಲ್ಲಿಗೆ ಒಂದು ಊರು ನಮ್ಮ ಕೊಳಗೋಡಿನಲ್ಲಿ ಒಂದು ಸುಮಾರು ಒಂದು 60-70 ಎಕರೆ ಒಳಗಡೆ ಒಂದು ಸ್ಟೋರೇಜ್ ಮಾಡಿ ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ತಾಂತ್ರಿಕವಾಗಿ ಅಧಿಕಾರಿಗಳು ತೀರ್ಮಾನ ಏನಾದ್ರೂ ಕೂಡ ನಮಗೆ ತೆಗೆದುಕೊಂಡಿದ್ದಾರೆ. ನನ್ನ ಇದರಲ್ಲಿ 10 ವರ್ಷದ ನಮ್ಮಲ್ಲಿ ನೀರು ಬರಬೇಕಾಗಿತ್ತು. ನೀರದ್ದು ಅಲ್ಲಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಪಂಪ್ ಮಾಡಿ ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಬರ್ತಕ್ಕಂಥದ್ದು. ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಕೆಲವು ಇನ್ಕಂಪ್ಲೀಟ್ ಆಗೋದ್ರಿಂದ ನಮ್ಮ ಕಡೆ ನೀರು ಬರ್ತದೆ. ವಾಣಿ ನೀರು ಬಿಟ್ಟಿದ್ದೀವಿ ಅಲ್ಲಿ ಪಂಪ್ ಮಾಡಿದಂತ ನೀರನ್ನೇ ವಾಣಿ ವಿಲಾಸಕ್ಕೆ ತುಂಬಿದೆ. ಅದಕ್ಕೆ ಕಾರಣ ಹೆಚ್ಚುವರಿಯಿಂದಲೇ ತುಂಬಲಿಕ್ಕೆ ಸಾಧ್ಯ ಪಾಲು ನಮಗೇನೋ ಆಸಕ್ತಿ ಇತ್ತು. ಇಷ್ಟೊತ್ತಿಗೆ ನೀರು ಪಂಪ್ ಮಾಡಬೇಕಾಗ್ತದೆ. ಅದು ವೆಸ್ಟ್ ಫ್ಲೋಯಿಂಗ್ ರಿವರ್. ಆ ವೆಸ್ಟ್ ಫ್ಲೋಯಿಂಗ್ ಇದನ್ನ ನಾವು ಅದನ್ನ ಆಪೋಸಿಟ್ ಡೈರೆಕ್ಷನ್ ತಿರುಗಿಸ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಅದು 1994 ಕೂಡ ಇದೆ. ಸುಮಾರು 12,912 ಕೋಟಿಗೆ ಅಂದಾಜು ಮಾಡಿದಂಥದ್ದು. ಇವತ್ತು ಸುಮಾರು ಒಂದು 25,000 ಪ್ರಶ್ನೆ ಬೇರೆ. ನೀರನ್ನು ಉಳಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಸಹಮತದಿಂದ ಈ ಎಲ್ಲ ಕಾಮಗಾರಿಗಳನ್ನ ರೈತರ ಪರವಾಗಿ ಮಾಡ್ತಕ್ಕಂಥದ್ದು. ಮೊನ್ನೆನೂ ಕೂಡ ಸನ್ಮಾನ್ಯ ಸೋಮಣ್ಣವರು ನಮ್ಮ ಕೊಡಗೇನಹಳ್ಳಿ ಹೋಬಳಿನಲ್ಲಿ ಕೆಲವು ಬ್ರಿಡ್ಜ್ ಮಾಡೋದು. ನನಗೂ ಕೂಡ ಬರಬೇಕು ಹೇಳ್ತಾ ಇದ್ದೆ, ಮಳೆ ಬಂದೇ ಬರ್ತದೆ, ಯಾರು ಕೂಡ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ಲ ಅಂತ. ನಾವೆಲ್ಲ ಹುಡುಗ ವ್ಯವಸಾಯ ಮಾಡುವಾಗ ಪೈರಾಗ ಕಾಲದಲ್ಲಿ ನಮ್ಮ ಈ ಹೇಳ್ತಾರೆ ಆಗ ಮಳೆ ಶುರುವಾಗಿದೆ ನಿಂತ್ಬಿಟ್ರೆ ನಮ್ಮ ಕಡೆ ಮಳೆ ಬರ್ತದೆ, ಅದಕ್ಕೋಸ್ಕರ ಸಮಾಧಾನ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಅದನ್ನ ನಾನು ನಂಬಿ ನಾಳೆ ಮಳೆ ಎಲ್ಲ ಕೆರೆ ಕಾಲುವೆಗಳು ಕೂಡ ಯಾರೆಲ್ಲ ಪಿಕಪ್ ಎಲ್ಲನೂ ಕೂಡ ತುಂಬುತ್ತೆ ಅಂತ. ಒಂದು ಇಮ್ಮಡಿನಹಳ್ಳಿ ಪಿಕಪ್, ಯಾಕಂದ್ರೆ ಒಂದು ದೊಡ್ಡ ಪಿಕಪ್, ಹಾಗೆ ಮುದ್ದೇನಹಳ್ಳಿ, ಇವೆಲ್ಲ ನೀರುಗಳು ಬಂದು ನಿಂತರೆ ಆ ಭಾಗಕ್ಕೆ ಯಾವುದೇ ರೀತಿಯ ನೀರಿನ ತೊಂದರೆ ಆಗೋದಿಲ್ಲ. ನೀವು ಪೂರ್ತಿ ಎಲ್ಲ ಮರಳು ಇರ್ತಕ್ಕಂಥ ಭೂಮಿ ಅದು, ಅಲ್ಲಿ ಸೀಪೇಜು ಜಾಸ್ತಿ ಬರ್ತದೆ. ಆದ್ರೆ ಆ ರೀತಿಯ ಅನುಕೂಲಗಳನ್ನ ಕೊಟ್ಟಿದ್ದು ಸನ್ಮಾನ್ಯ ಸೋಮಣ್ಣವರು. ಸುಮಾರು ಮುದ್ದೇನಹಳ್ಳಿ ಬ್ರಿಡ್ಜ್ ಒಂದಕ್ಕೆ ಬ್ರಿಡ್ಜ್ ಅದಕ್ಕೆ ಅದೊಂದಕ್ಕೆ 18 ಕೋಟಿ ಕೊಟ್ಟರು. ಯಾಕಂದ್ರೆ 8 ಕೋಟಿ ಮಂಜೂರಾತಿ ಮಾಡಿಕೊಟ್ಟಿದ್ರು. ಆಮೇಲೆ ಇಲ್ಲಿ ನಮ್ಮ ಹೋಗಿನಲ್ಲೂ ಕೂಡ ಮಾಡಿ ಕೊಟ್ಟಂತಹದ್ದು. ಈಗಾಗಲೇ ಸುಮಾರು ನಮಗೆ ಒಂದು 120 ಕೋಟಿಗೂ ಹೆಚ್ಚು ಈ ಒಂದು ನೀರಾವರಿ ಇಲಾಖೆಯ ಕೊಡುಗೆಗಳನ್ನ, ಬ್ರಿಡ್ಜ್ಗಳನ್ನ ಮತ್ತೆ
ಬ್ಯಾರೇಜ್ಗಳಿಂದ ನೀರನ್ನ ನಿಲ್ಲಿಸತಕ್ಕಂಥ ಒಂದು ಉತ್ತಮವಾದಂತಹ ಕೆಲಸಕ್ಕೆ ಮುಂದಾತಿಗಳನ್ನ ಕೊಡಿಸ್ತಕ್ಕಂಥ ಅದಕ್ಕೆ ಅವರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ನಮ್ಮೆಲ್ಲರ ಒಂದು ಶುಭವ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ. ಮತ್ತು ಈ ಒಂದು ರೈಲ್ವೆ ಕಾಮಗಾರಿ ನಮ್ಮ ರಘುವೀರ್ ರೆಡ್ಡಿ ಅವರು ಹೇಳ್ತಾ ಇರೋರು, ನಮ್ಮಿಂದ ಎಲ್ಲ ಆಗೋಗಿದೆಯಪ್ಪ, ನಿಮ್ ಕಡೆ ಮಾಡಿಸಿ ಅಂತ. ನಮ್ ಕಡೆ ಲ್ಯಾಂಡ್ ಅಕ್ವಿಸಿಷನ್ ಸ್ವಲ್ಪ ನಿಧಾನ ಆಯ್ತು. ಮೊದಲು ಒಂದು ಬಾರಿ ಎಲ್ಲ ಕಲ್ಲುಗಳೆಲ್ಲ ಹಾಕಿದ್ರು, ಕೆಲಸ ಶುರುವಾಗೋದು ಡಿಲೇ ಆಗಿದೆ, ಕಲ್ಲು ಎಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಾ ಇನ್ನೊಮ್ಮೆ ಸರ್ವೆ ಮಾಡಿ ಕಲ್ಲುಗಳು ಬೌಂಡ್ರಿ ಎಲ್ಲ ಫಿಕ್ಸ್ ಮಾಡಿ ಲೈನ್ ಅರೇಂಜ್ಮೆಂಟ್ ಗಳೆಲ್ಲ ಇದು ಮಾಡಿದ್ರು. ಸೊ ಅದರಿಂದ ಸ್ವಲ್ಪ ನಮ್ಮ ತಾಲೂಕಿನಲ್ಲಿ ನಿಧಾನ ಆಗಿದ್ದನ್ನ ಈಗ ವಿವೇಕವನ್ನ ಕೊಡ್ತಕ್ಕಂಥ ಅಧಿಕಾರಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಾನು ಮೊದಲನೇ ದಿವಸ ನಮ್ಮ ಇಂಜಿನಿಯರ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನಾನು ಇಲ್ಲಿ ಬಂದಿದ್ದೆ, ಹೇಳಿದೆ ಜಾಗ್ರತೆ ಮುಗಿಸುವಂತ ಕೆಲಸ ನಮಗೇನು ನಮ್ಮವರ ಅಂತ ನಮಗೆ ಬೇಕಾಗಿರೋದು ಕಾಮಗಾರಿ ನಾವು ಬೇಕಿದೆ. ನಮಗೆ ಕಾಮಗಾರಿ ಮುಗಿಸಿದ್ರೆ ನಿಮ್ಗೆ ಸನ್ಮಾನ ಇಲ್ಲೇ ಮಾಡ್ತೀವಿ. ಕಾಮಗಾರಿ ಮುಗಿಬೇಕು. ನನಗೆ ಇನ್ನೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇಲಾಖೆಯ ಅಧಿಕಾರಿಗಳು ಮತ್ತೆ ರಾಜಗೋಪಾಲ್ ಅವರು. ಏನು ಆಶ್ವಾಸನೆ 2027 ಡಿಸೆಂಬರ್ ಒಳಗಡೆ ಎಲ್ಲ ಕಾಮಗಾರಿ ಮುಗಿಸ್ತೇನೆ, ಮುಗಿಸಿದ್ರೆ ತಗೊಂಡು ಸನ್ಮಾನ ಮಾಡೋದು. ನಿಮಗೆ ಎಲ್ಲ ಮಂತ್ರಿಗಳ ಎಲ್ಲ ಕರ್ಕೊಂಡು ಕಾರಣ 28 ಚುನಾವಣೆ ಬಂದ್ರೆ ತಿರ್ಗಾ ನೀವೆಲ್ಲ ನಮ್ ಜೊತೆಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಸರಿ ಮಾಡಿಸ್ತೀನಿ ಅಷ್ಟೇ. ಮುಚ್ಚುಮನ ವ್ಯಾಪಾರ ನಮ್ಮ ಹತ್ರ ಏನಿಲ್ಲ, ಎಲ್ಲ ಕುಲ್ಲ ವ್ಯಾಪಾರ. ಎಲ್ಲ ಆಶೀರ್ವಾದ ಮಾಡ್ತೀವಿ ನೀವೆಲ್ಲ ಬರಲ್ಲ ಅಂತ ಹೇಳ್ತೀವಿ. ಇಲ್ಲವನೇ ತಿರ್ಗಾ 27ಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷನೂ ಆಯ್ತು. ಎಲೆಕ್ಷನ್ ಇಲ್ಲದ ಎಲ್ಲರೂ ಸ್ವಲ್ಪ ವಿಚಾರ, ಆದರೆ ಅನುಕೂಲಕ್ಕೆ ತುರ್ತಾಗಿ ಮಾಡ್ಕೊಡತಕ್ಕಂಥ ಕೆಲಸ ಅಧಿಕಾರಿಗಳು ಕೆಲಸಗಳನ್ನು ಕೂಡ ಸಚಿವರು ಎಲ್ಲ ಇರೋದ್ರಿಂದ ನನಗೆ ವಿಶ್ವಾಸ ಇದೆ ಸರಿಯಾಗಿ ಆ ಕಾಮಗಾರಿ ಮುಗಿಯುತ್ತೆ. ಮತ್ತೆ ನಮ್ಮ ತಾಲೂಕಿನಲ್ಲಿ ಕೂಡ ಅನುಕೂಲ ಆಗ್ತದೆ. ಇಲ್ಲಿ ಕೂಡ 2 ಲೈನ್ ಬರ್ತದೆ. 24 ನೀವೆಲ್ಲ ಊಹೆ ಮಾಡ್ತಾರೆ. ಅದರಿಂದ ಆ ಒಂದು ಅಭಿವೃದ್ಧಿಗೂ ಕೂಡ ಎಷ್ಟು ಸಹಾಯ ಆಗ್ತದೆ. ಇದು ಪಕ್ಕದಲ್ಲೇ RTO ಆಫೀಸ್ ಬರ್ತದೆ, ಪಕ್ಕದಲ್ಲೇ ಮತ್ತೆ ಅಲ್ಲಿನೇ ಡ್ರೈವಿಂಗ್ ಟ್ರ್ಯಾಕ್ ಬರ್ತದೆ, ಮತ್ತೆ ಸಿರಿಕಲ್ಚರ್ ಆಫೀಸ್ ಇಲ್ಲ ಬರ್ತದೆ. ಎಲ್ಲ ಬಿಲ್ಡಿಂಗ್ ನಡೀತಾ ಇದೆ ಕಾಮಗಾರಿಗಳು. ಸೊ ಅದರಿಂದ ಜನರಿಗೂ ಕೂಡ ಎಲ್ಲ ರೀತಿ ಸೌಲಭ್ಯ ಕೊಟ್ಟಾಗ ಆಗ್ತದೆ ಅಂತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ಅಂತಿಮವಾಗಿ ಮಾತನಾಡ್ತಕ್ಕಂಥ ಮುಗಿಸೋದಕ್ಕಿಂತ ಮುಂಚಿತವಾಗಿ ಸಚಿವರಲ್ಲಿ ಮತ್ತು ತಾಂತ್ರಿಕ ತಜ್ಞರು ಯಾರು ಬಂದಿದ್ರೆ ಅವರಲ್ಲಿ ಮನವಿ, ನಮ್ಮ ಮಧುಗಿರಿ ಇದು ಒಂದು ನಾನು ಮೊದಲೇ ಹೇಳಿದಂಗೆ ಏಷ್ಯಾ ಬೆಟ್ಟವನ್ನು ಇರ್ತಕ್ಕಂಥ ಒಂದು ಐತಿಹಾಸಿಕ ಜಾಗ. ಏಷ್ಯಾ ಖಂಡದಲ್ಲಿ ಸಿಂಗಲ್ ಮಾನೋಲಿಥಿಕ್ ರಾಕ್ ಎಲ್ಲರೂ ಇದ್ದಾರೆ, ಅದು ಮಧುಗಿರಿ. ಈ ಒಂದು ಇತಿಹಾಸ ಹೆರಿಟೇಜ್ಗೆ ತಕ್ಕಂತೆ ನೀವು ನಮ್ಮ ಎಲಿವೇಶನ್ ರೈಲ್ವೆ ಸ್ಟೇಷನ್ ಮಾಡ್ತೀರಿ, ಅದಕ್ಕೆ ಪೂರ್ವವಾಗಿ ಬರಬೇಕು. ಯಾಕಂದ್ರೆ ಸ್ಟೇಷನ್ ನೋಡಿದಂಗೆ ಏಕಶಿಲಾ ಬೆಟ್ಟನೂ ಕಲ್ಪನೆಯನ್ನು ಬರಬೇಕು, ಮಧುಗಿರಿನಲ್ಲೂ ಕೂಡ ಕಲ್ಪನೆ ಬರಬೇಕು. ಯಾಕೆಂದ್ರೆ ಮಾಸ್ತಿ ವೆಂಕಟೇಶಯ್ಯನವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ನಮಗೆ ಕೆಲಸ ಮಾಡ್ತಿದ್ದಾರೆ. ಅವರು ಮಧುಗಿರಿ ಅಂತಕ್ಕಂಥ ಬೋರ್ಡ್ ಯಾರನ್ನು ಓದಿಲ್ಲ ಅಂದ್ರೆ ಓದೋದಕ್ಕೆ ಹೇಳ್ತೀನಿ. ಒಂದು ಸರ್ಕಲ್ ಒಂದು ಬೋರ್ಡ್ ಇದೆ, ಕಲ್ಲಿನ ಬೋರ್ಡ್, ಅಲ್ಲಿದ್ದು ಕೂಡ ಮಧುಗಿರಿ ಅಂತ ಬರೋದು. ಇದೊಂದು ನೀವು ತಿಮ್ಲಾಪುರಕ್ಕೆ ಎಂಟರ್ ಆಗುವಾಗ ಎಡಗಡೆ ಒಂದು ಬೋರ್ಡ್ ಇದೆ, ಇದು ಮಧುಗಿರಿ ಅರಣ್ಯ ಪ್ರದೇಶ ಅಂತ ಬಂದಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಎಲ್ಲಿದ್ದು ಮಧುಗಿರಿ. ಮಾಸ್ತಿ ವೆಂಕಟೇಶಯ್ಯಂಗಾರರು ಅವರ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ
ಈ ಮಹಿಳೆ ಅಂತಕ್ಕಂಥದನ್ನ ಬದಲಾವಣೆ ಮಾಡಿ ಮಧುಗಿರಿ ಮಾಡಿ ಮಧುಗಿರಿ ಮಾಸ್ಟರ್ ಮಾಡಿತ್ತು. ಇದರ ಒರಿಜಿನಲ್ ಹೆಸರು ಮಧುಗಿರಿ. ಮಧುಗೆ ಹೆಸರಾಗಿರ್ತಕ್ಕಂಥ ಊರು, ಸಿಹಿಗೆ ಹೆಸರಾಗಿರ್ತಕ್ಕಂಥ ಊರು ಅಂತೇಳಿ ಅವರು ಮಧುಗಿರಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಅವರ ಒಂದು ಆ ಹೆಸರಿನ ಆ ಹೆಸರಿನ ಏನಿದೆ ಅದಕ್ಕೆ ಈ ಒಂದು ಸ್ಟೇಷನ್ ಎಲಿವೇಶನ್ ಕೂಡ ಬರ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಎಲ್ಲ ಜನ ಭಾವನೆ ಇದೆ. ಅದನ್ನ ಇಲ್ಲಿನ ಇರ್ತಕ್ಕಂಥ ತಾಂತ್ರಿಕರು ನಾವು ಅದನ್ನ ಡಿಸೈನ್ ಮಾಡಿ ಮಾಡತಕ್ಕಂಥದ್ದು ಕೂಡ ಅದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ತರ ಬರಬೇಕು ಅಂತಕ್ಕಂಥದ್ದು. ಹೆಸರಿಡೋರಿಗೆ ಮತ್ತೆ ಇಡೋದ ಅಥವಾ ಗಿಬಿಂದ ಅಂತ ಇಡೋದ, ಮತ್ತೆ ಇಲ್ಲಿ ಇದು ಪಾಳ್ಯದಲ್ಲಿ ಪಾಳ್ಯದಲ್ಲಿ ಸ್ಟೇಷನ್ ಅಂತ ಇಡಬೇಕಾ, ಇವೆಲ್ಲ ಜಿಜ್ಞಾಸೆ ಇರುತ್ತೆ. ಏನೇ ಇದ್ರು ಕೂಡ ಎಲ್ಲ ಜನರಿಗೂ ಸರ್ವಸಮ್ಮತ ಆಗುವಂತ ಹೆಸರನ್ನ ಸೋಮಣ್ಣವರ ಇರ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೂಡ ತರಲಿಕ್ಕೆ ಬಯಸಿ ನನ್ನ ವೈಯಕ್ತಿಕ ಹೇಳಿದ್ರೆ ಮಧುಗಿರಿ ಅಂತ ಇಡೋದೇ ಸೂಕ್ತ ಅಂತೇಳಿ ನಾನು ಯಾಕೆಂದ್ರೆ ಮಧುಗಿರಿ ಇದೆಲ್ಲ ಇಲ್ಲ. ಇವತ್ತು ನೀವು ಮಧುಗಿರಿ ಅಂತ ಹೇಳಿದ್ರೆ ನಾವು ಮಲ್ಲೇಶ್ವರ ಮತ್ತೆ ಸ್ವಾಮಿ ದೇವಸ್ಥಾನ ಅದೆರಡು ಆಗಿ ಮಧ್ಯೆ ಬೇಕಾಗಿಬಿಟ್ಟಿದೆ. ಮಧ್ಯೆ ಎರಡು ಇಲ್ಲ ಧಾರ್ಮಿಕ ಮುಖಂಡರು ಸನ್ಮಾನ್ಯ ಶ್ರೀನಿವಾಸ ಹೇಳ್ಬೇಕು ಸರಿಯಾಗಿ. ಎರಡು ದೇವಸ್ಥಾನಗಳು ಇರ್ತವೆ, ಬೆಟ್ಟ ಇದೆ, ಅದೇ ಬರೋದು ಹೇಳಿ ಅದರಿಂದ ಧಾರ್ಮಿಕ ಮುಖಂಡರ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ನಾನು ಮತ್ತೊಮ್ಮೆ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ನೆರವೇರಿಸತಕ್ಕಂಥ ಸನ್ಮಾನ್ಯ ಸೋಮಣ್ಣವರು ಯಾವುದು ಕೂಡ ಅಭಿವೃದ್ಧಿ ಕೆಲಸ ಮಾಡತಕ್ಕಂಥವರು, ಅವರಿಗೆ ನಾನು ವೈಯಕ್ತಿಕವಾಗಿ ಇವತ್ತಿನ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ವೇಗವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತೇಳಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕಡೆ ಇನ್ನೊಬ್ಬ ಏನು ದೊಡ್ಡ ಇದೊಂದು ನೀರು ಸಿಕ್ಕಾಪುರ ಹೋಗಬೇಡ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಅವರಿಗೆ ಗೊತ್ತಿದ್ದಾರೆ, ಅವರು ಕೂಡ ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವರು, ಜನರ ಭಾವನೆಗಳನ್ನು ಅವರು ಕೂಡ ಅರ್ಥೈಸಿಕೊಂಡು ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಆದಷ್ಟು ಜಾಗೃತ ಕಾಮಗಾರಿಯನ್ನ ಮುಕ್ತಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತ